ಸೊ ಗೈಸ್ ನಾನು ಹೇಳೋದ್ನಲ್ಲ, ಉಡುಪಿಗೆ ಹೋಗೋ ದಾರಿಯಲ್ಲಿ ಗುಡ್ಡಟ್ಟು ಅಂತ ಒಂದು ಊರು ಬರುತ್ತೆ. ಆ ಊರಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ. ಆ್ಯಂಡ್ ಗೈಸ್ ಆ ಗಣೇಶನ ದೇವಸ್ಥಾನ ತುಂಬ ವಿಶೇಷವಾದ ಒಂದು ಗಣೇಶನ ದೇವಸ್ಥಾನ ಅದು. ಸೊ ಏನು ವಿಶೇಷನಪ್ಪ ಈ ಗಣೇಶನ ದೇವಸ್ಥಾನ ಅಲ್ಲಿ ಅಂದರೆ, ಆ ಗಣೇಶನ ವಿಗ್ರಹ ಯಾರೂ ಕೆತ್ತಿಲ್ಲ, ಯಾರೂ ಇದು ಮಾಡಿಲ್ಲ, ಅದು ತಾನಾಗಿ ಉತ್ಪತ್ತಿ ಆಗಿರೋಂಥ ಒಂದು ಗಣೇಶನ ದೇವಸ್ಥಾನ ಅದು, ಐ ಮೀನ್ ವಿಗ್ರಹ ಅದು. ಸೊ ಆ ಗಣೇಶನ ದೇವಸ್ಥಾನ ನೋಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗಿ ನೋಡ್ಕೊಂಬರೋಣ. ಸೊ ಗೈಸ್ ಮೇನ್ ರೋಡ್, ಮೇನ್ ಹೈವೇಯಿಂದ ಸ್ವಲ್ಪ ಡೈವರ್ಷನ್ ತೊಗೊಂಡ್ರೆ ಈ ಥರ ಒಂದು ಊರೊಳಗಡೆ ಹೋಗುತ್ತೆ ರೋಡು. ಸೊ ಗೂಗಲ್ ಮ್ಯಾಪ್ಸಲ್ಲಿ ಸಿಕ್ಕಿದೆ, ಗೂಗಲ್ ಮ್ಯಾಪ್ಸ್ ನಂಬ್ಕೊಂಡೆ ಹೋಗ್ತಾ ಇರೋದು. ಸೊ ಒಳ್ಳೆ ವಿಲೇಜ್ ಫೀಲ್ಡ್ ಒಳಗಡೆ ಐತೆ ಗೈಸ್. ಪ್ರಾಪರ್ ಈ ಮಂಗಳೂರು, ಉಡುಪಿ, ಕುಂದಾಪುರ ಎಲ್ಲ ಒಂದು ಊರು ಇರ್ತಲ್ಲ, ಯಾವುದೂ ಆ ಥರ ವಿಲೇಜ್ ಸೈಡ್ ಹೋಗಿಲ್ಲ ಗೈಸ್ ಈ ಟ್ರಿಪ್ಪಲ್ಲಿ ನಾವು ಈ ಕಡೆ ಬಂದಾಗ. ಸೊ ಇದೇ ಇಲ್ಲಿ ನುಗ್ತಾ ಇದೀವಿ ನೋಡಿ ಒಳಗಡೆ. ಈ ಕಡೆ ಯಾವುದೋ ಬೋರ್ಡ್ ಹಾಕೋರು, ಸೇಮ್ ಕಾಂತಾರದೆಲ್ಲ ಹಾಕೋರೆ. ಸೊ ಅವ್ರದ್ದು ಯಕ್ಷಗಾನ ಏನು ನಡೀತದೆ ಅದನ್ನು ಹಾಕೋರೆ, ಎಲ್ಲ ಯಕ್ಷಗಾನ. ಸೊ ನೋಡಿ ಈ ಥರ ಒಂದು ಊರು ಅಕ್ಕಪಕ್ಕದಲ್ಲಿ ಈ ಥರ ಕಾಣಿಸ್ತೈತೆ. ಚಿಕ್ಕ ವಿಲೇಜ್ ಗೈಸ್. ಇದು ಟೈಮ್ ಲ್ಯಾಪ್ಸ್ ಎಲ್ಲ ಬಿಟ್ಕೊಳಪ್ಪ, ಸೀನರಿ ಚೆನ್ನಾಗಿದೆ. ಸೊ ಗೈಸ್ ನಮ್ಮ ಊರುಗಳಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ರೆ ದೊಡ್ಡ ದೊಡ್ಡ ಗಾಡಿಗಳು ನಿಲ್ಸೋಕ್ಕೆ ಜಾಗ ಮಾಡ್ಕೊಂಡು ನಾವು ದೊಡ್ಡ ದೊಡ್ಡ ಗಾಡಿಗಳು ನಿಲ್ಸ್ಕೊತೀವಿ. ಬಟ್ ಈ ಊರುಗಳಲ್ಲಿ ನೋಡಿ ಅಕ್ಕಪಕ್ಕ ಬರೀ ಲ್ಯಾಂಡ್ ಇದೆ, ಅಂದರೆ ಅಗ್ರಿಕಲ್ಚರ್ ಲ್ಯಾಂಡು. ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡವ್ರೆ, ಅದ್ರ ಮುಂದೆ ದೊಡ್ಡ ದೊಡ್ಡ ಗಾಡಿಗಳು ನಿಲ್ಸವ್ರೆ. ಎಂಥದ್ದು ಟ್ರ್ಯಾಕ್ಟರ್ಗಳು, ಆರಾಮಾಗಿ ದನ ಕರು ಮೆಕ್ಕು ಹೋಯ್ತವ್ರು ಅನ್ನೋರು. ಅಣ್ಣ ಗಣೇಶನ ದೇವಸ್ಥಾನ ಸ್ಟ್ರೀಟಾ? ಗಣೇಶನ ದೇವಸ್ಥಾನ ಓಕೆ ಅಣ್ಣ, ಥ್ಯಾಂಕ್ ಯು. ನೋಡಿ ರೈಟ್ ಸೈಡಲ್ಲಿ ಒಂದು ದೊಡ್ಡ ಮನೆ ಇದೆ. ಈ ದೊಡ್ಡ ಮನೇಲಿ ಮಿನಿಮಮ್ 2-3 ಟ್ರ್ಯಾಕ್ಟರ್ ನಿಲ್ಸ್ಕೊಂಡಿರ್ತಾರೆ. ಸೊ ಅವ್ರು ಓಡಾಡೋಕ್ಕೆ ಚಿಕ್ಕ ಗಾಡಿ ಇಟ್ಕೊಂಡಿರ್ತಾರೆ, ಬಟ್ ಟ್ರ್ಯಾಕ್ಟರ್ಗೆ ಮಾತ್ರ 2-3 ನಿಲ್ಸ್ಕೊಂಡವ್ರೆ. ಏನೇ ಇದ್ರು ಅವ್ರಿಗೆ ಅನ್ನ ಕೊಡೋಂಥದ್ದು ಅದು. ಸೊ ಅವ್ರು 2-3 ಹತ್ತಿಟ್ಕೊಂಡ್ರು ಬೇಜಾರಿಲ್ಲ. ಎಷ್ಟು ಜಾಸ್ತಿ ಟ್ರ್ಯಾಕ್ಟರ್ ಇದೆಯೋ ಅಷ್ಟು ದೊಡ್ಡ ಸಾವುಕಾರ. ಅಷ್ಟೇ ಮನೆಗಳು ಕೂಡ ಸಖತ್ತಾಗಿ ಕಟ್ಕೊಂಡವ್ರೆ ಗೈಸ್. ಫಸ್ಟ್ ಬಂದಿದ್ದ ಪ್ಯಾಚ್ ಮಾತ್ರ ಒಂಚೂರು ವಿಲೇಜ್ ಆಗಿತ್ತು, ಹಳೆ ಮನೆಗಳಿತ್ತು. ಇವಾಗ ಹೋಗ್ತಾ ಇರೋ ಪ್ಯಾಚ್ ಹೊತ್ತು ಫುಲ್ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡವ್ರೆ. ಆ್ಯಂಡ್ ಆ ಕಡೆ ಎಲ್ಲೋ ಒಂದು ಲೇಔಟ್ ಕೂಡ ನೋಡಿದೆ ನಾನು. ಆ ಲೇಔಟಲ್ಲೂ ಒಂದು 2-3 ಮನೆಗಳು ಹಚ್ಚಿದ್ರು. ಸೊ ಎಲ್ಲ ಚೆನ್ನಾಗಿದೆ ಈ ಊರು. So guys, we have arrived. ಜಾಗನೇ ಇಲ್ಲ. ಸೊ ಗೈಸ್ ನಿಮಗೆಲ್ಲ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಆಬ್ವಿಯಸ್ಲಿ ನಾವು ಟ್ರಾವೆಲ್ ಮಾಡ್ತಿದ್ವಿ ಅಂದರೆ ನಮ್ಗೆ ಕಂಫರ್ಟ್ ಆಗಿರೋಕ್ಕೆ ನಾವು ಶಾರ್ಟ್ಸು ಇಲ್ಲ ಟ್ರೌಸರ್ಸ್ ಹಾಕೊಂಡು ಓಡಾಡ್ತೀವಿ. ಸೊ ಈ ಥರ ದೇವಸ್ಥಾನಗಳಿಗೆ ಬಂದಾಗ ಜೊತೆಲಿ ಒಂದು ಪಂಚೆ ಕ್ಯಾರಿ ಮಾಡಿ. ಸೊ ನೀವು ಬಂದ್ಬಿಟ್ಟು ನಿಮ್ಮ ಕಂಫರ್ಟಲ್ಲೇ ಶಾರ್ಟ್ಸ್ ಮೇಲೇ ಲೈಟಾಗಿ ಹಿಂಗೆ ಪಂಚೆ ಸುತ್ಕೊಬಿಟ್ರಿ ಅಂದರೆ ಫುಲ್ಲು ಧಾರ್ಮಿಕ್ ಫೀಲಿಂಗ್ಸು. ಪಂಚೆ ಕಟ್ಟಕ್ಕೆ ಬರೋಲ್ಲ ನನಗೆ, ಅವಾಗ ಏನೋ ಮಾಡ್ತೀನಿ ನಾನು. ಬಟ್ ಇದು ಸ್ಟಿಕಾನ್ ಪಂಚೆನೇ. ಅದೇ ಪಂಚೆ ಕಟ್ಕೊಂಡ್ಬಿಟ್ಟು ಹಿಂಗೆ ಬಟ್ಟೆ ತಾಚೆ ಬಿಟ್ಬಿಟ್ರೆ ಫುಲ್ಲು ದೇವ್ರ ಫೀಲಿಂಗು. ಅದೇ ಪಂಚೆ ಬಿಟ್ಟಿದ ತಕ್ಷಣ ಟ್ರಾವೆಲ್ ಫೀಲಿಂಗ್. ಅಷ್ಟೇ ಟ್ರಿಕ್ಸ್. ಅದು ನೋಡಿ ಕಳ್ಳನ ಮಗಂದು, ಅವರು ಬಿಸಿಗೆ ಹೀಟಿಗೆ ಅಂತ ಒಂದು ಚೂರು ಜಾಗ ಓಪನ್ ಮಾಡಿ ಇಕ್ಕವ್ರೆ. ಅದು ನೋಡಿ ಆಲ್ರೆಡಿ ಕೈಗೆಲ್ಲ ಒಳಗಡೆ ಬಿಟ್ಟು ಏನು ತಲೆ ಉಪಯೋಗಿಸಿ ಒಳಗಡೆ ಏನೈತೆ ಅಂತ ಡೀಲ್ ಮಾಡೋಣ ಅಂತ ಟ್ರೈ ಮಾಡ್ತೈತೆ ಅದು. ಸೊ ಗೈಸ್ ಇದೊಂದು ತುಂಬ ವಿಶೇಷವಾದ ಒಂದು ಕ್ಷೇತ್ರ. ಸೊ ಇಲ್ಲಿ ಬಂದು ಏನಪ್ಪ ಅಂದರೆ ಒಂದು ಬಂಡೆ, ಆ ಬಂಡೆಯ ಮಧ್ಯೆ ಒಂದು ಗುಹೆ, ಆ್ಯಂಡ್ ಆ ಗುಹೆ ಒಳಗಡೆ ಉದ್ಭವ ಆದ ಗಣೇಶ ಇದೆ.
ನಾನು ಏನಕ್ಕೆ ಈ ದೇವಸ್ಥಾನ ತುಂಬ ವಿಶೇಷ ಅಂತ ಹೇಳ್ತಾ ಇದ್ದೀನಿ ಅಂದರೆ ಗೈಸ್, ಈ ದೇವಸ್ಥಾನ 3 ವಿಷಯಕ್ಕೋಸ್ಕರ ತುಂಬ ವಿಶೇಷ. ಒಂದು ರೀಸನ್ ಏನಂದರೆ ಇದು ಜಲಾದಿವಾಸ, 365 ದಿವಸನೂ ವರ್ಷಕ್ಕೆ ಇದು ಬಂದ್ಬಿಟ್ಟು ನೀರಲ್ಲೇ ಮುಳುಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ ಇದು ಬಲಮುರಿ ಗಣೇಶ. ಸೊ ಬಲಮುರಿ ಗಣೇಶ ಅಂದರೆ ಅವರ ಸೊಂಡ್ಲೇನಿದೆ ಅದು ರೈಟ್ ಸೈಡಿಗೆ ತಿರುಗಿರುತ್ತೆ, ಸೊ ಅದು ಬಲಮುರಿ ಗಣೇಶ ಅಂತಾರೆ. ಆ್ಯಂಡ್ ಆಲ್ಸೋ ಗೈಸ್, ಇದು ಬಂದು ಸ್ವಯಂಭೂತ, ಸೊ ಉದ್ಭವ ಗಣೇಶ. ಇದು ಯಾರು ಕಲ್ಲಲ್ಲಿ ಕೆತ್ತಿಲ್ಲ ಮಾಡಿಲ್ಲ, ಇದು ತಾನಾಗೆ ಉದ್ಭವ ಆಗಿರೋಂಥ ಒಂದು ಗಣೇಶ ಅದು. ಸೊ ಗೈಸ್, ಈ ದೇವಸ್ಥಾನಕ್ಕೆ ಯಾವುದು ರಿಟರ್ನ್ ಆಗಿ ಡಾಕ್ಯುಮೆಂಟ್ ಇಲ್ಲ ಎಷ್ಟು ವರ್ಷ ಹಳೆಯದು ಅಂತ. ಬಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಅವರು ಬಂದು ಈ ದೇವಸ್ಥಾನ ಹತ್ತಿರ ಒಂದು 1000 ವರ್ಷ ಹಳೆಯದು ಅಂತ ಹೇಳಿದ್ದಾರೆ. ಗೈಸ್, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿನ ದೇವರು ಬಂದು ಜಲಾದಿವಾಸ. ಸೊ 365 ಡೇಸ್ ಇಲ್ಲಿ ನೀರಿರುತ್ತೆ. ಆ್ಯಂಡ್ ಈ ಒಂದು ಆಚರಣೆಗೆ ಇಲ್ಲ ಈ ಒಂದು ಆಫರಿಂಗಿಗೆ ಏನಂತಾರೆ ಅಂದರೆ ಆಯಿರೋ ಕೊಡ ಅಂತ ಅಂತಾರಂತೆ. ಸೊ ಇದು ಬಂದ್ಬಿಟ್ಟು ಒಂದು ತಮಿಳ್ ವರ್ಡಿಂದ ಡಿರೈವ್ ಆಗಿದೆ. ಆಯಿರೋ ಅಂದರೆ 1000 ತಮಿಳಲ್ಲಿ, ಆ್ಯಂಡ್ ಕೊಡ ಅಂದರೆ ಬಿಂದಿಗೆ ಅಂತ. ಸೊ ಇದು ಡೈಲಿ 2 ಸತಿ ಆಗುತ್ತೆ. ಆ್ಯಂಡ್ ಇವತ್ತಿನ ಡೇಟ್ಗೆ ಈ ಸೇವೆಗೆ ನೀವೇನಾದರೂ ಮಾಡಿಸ್ಬೇಕು ಅಂತ ಬುಕ್ ಮಾಡಿಕೊಂಡ್ರೆ ಗೈಸ್ ನಿಮಗೆ 17 ಇಯರ್ಸ್ವರೆಗೂ ನಿಮಗೆ ಬುಕ್ಕಿಂಗ್ ಸಿಗೋದಿಲ್ಲ ಗೈಸ್. ಸೊ ಅಷ್ಟು ವಿಶೇಷವಾದ ದೇವಸ್ಥಾನ ಇದು. ಜಾಗದ ಪುರಾಣ ಕಥೆಗಳ ಪ್ರಕಾರ ಒಂದು ಸರಿ ಶಿವ ತ್ರಿಪುರಾಸುಂದರ ಅನ್ನೋ ರಾಕ್ಷಸನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಆದರೆ ಶಿವನಿಗೆ ಗೆಲ್ಲಕ್ಕಾಗಲ್ಲ. ಅವನು ಅನ್ಕೋತಾನೆ, ಏನಪ್ಪ ನನ್ನ ಸೋಲಿಲ್ಲದ ವ್ಯಕ್ತಿ ನಾನು, ನನಗೆ ಗೆಲ್ಲಕ್ಕಾಗ್ತಾಯಿಲ್ಲ ಯಾಕೆ ಅಂತ ನೋಡಿದಾಗ ಅವರ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಅವರು ಗಣೇಶನದು ಪರ್ಮಿಷನ್ ತೊಗೊಂಬಂದಿರಲ್ಲ ಅಂತ. ಆದರೆ ಯಾಕೆ ಗಣೇಶನ ಹತ್ರ ಪರ್ಮಿಷನ್ ತೊಗೋಬೇಕು ಮಗನ ಹತ್ರ ಅಂದರೆ, ಎಲ್ಲ ದೇವತೆಗಳು ಸೇರಿ ಗಣೇಶನಿಗೆ ಒಂದು ವರ ಕೊಟ್ಟಿರ್ತಾರೆ, ಯಾವುದೇ ಒಳ್ಳೆಯ ಕೆಲಸ ಆಗಬೇಕಾದ್ರೂ ಫಸ್ಟು ನಿನಗೆ ಪೂಜೆ ಆಗಬೇಕು ಅಂತ. ಆವಾಗ ಏನು ಮಾಡ್ತಾನೆ ಅಂದರೆ, ಶಿವ ನನಗೇನೆ ಶಾಪ ಕೊಟ್ಟನಲ್ಲ ಮಗ ಅಂದ್ಬಿಟ್ಟು ಕೋಪದಲ್ಲಿ ಬಾಣ ಬಿಡ್ತಾನೆ. ಆದರೆ ಗಣೇಶನ್ನ ಏನು ಮಾಡೋಕ್ಕಾಗಲ್ಲ ಆ ಬಾಣ, ಯಾಕಂದರೆ ಅವನು ಆ ಥರ ವರ ಇರುತ್ತೆ. ಅದೇ ರೀತಿ ಶಿವ ಬಿಟ್ಟ ಬಾಣ ಕೆಲಸ ಮಾಡಿದ್ರೆ ವಾಪಸ್ಸು ಹೋಗಂಗಿಲ್ಲ. ಹಂಗಾಗಿ ಏನು ಮಾಡುತ್ತೆ, ಆ ಬಾಣ ಎತ್ಕೊಂಡೋಗಿ ಮಧುಸಾಗರ ಅನ್ನೋ ಒಂದು ಇದರಲ್ಲಿ ಕುಂಡಿಸ್ಬಿಡ್ತೈತೆ ಗಣೇಶನ. ಮಧುಸಾಗರ ಅಂದರೆ ಜೇನಿನ ಸಮುದ್ರ. ನಮ್ಮ ಪುರಾಣಗಳಲ್ಲಿ 7 ಸಮುದ್ರಗಳಲ್ಲಿ ಮಧುಸಾಗರನು ಒಂದು. ಅಲ್ಲಿ ಕುಂಡಿಸಿದಾಗ ಗಣೇಶ ಅಲ್ಲಿನ ಮಧುವನ್ನು ಜೇನನ್ನು ಯಥೇಚ್ಛವಾಗಿ ತಿಂತಾನೆ. ಆ ತಿಂದು ತೃಪ್ತಿನಾಗಿ ಶಿವನಿಗೆ ಆಶೀರ್ವಾದ ಮಾಡ್ತಾನೆ, ಶಿವ ಗೆಲ್ತಾನೆ. ಆದರೆ ಈ ಜೇನು ಬಂದು ತುಂಬ ಉಷ್ಣಾಂಶ ಇರುವಂಥ ಪದಾರ್ಥ. ಗಣೇಶನಿಗೆ ಹೊಟ್ಟೆ ಉರಿ ಶುರು ಆಗುತ್ತೆ. ಆವಾಗ ಏನು ಮಾಡ್ತಾನೆ, ಇದನ್ನು ನೋಡಿಬಿಟ್ಟು ಶಿವ ಪಕ್ಕದಲ್ಲೇ ಇರೋವಂಥ ನರಸಿಂಹ ತೀರ್ಥ ಅನ್ನೋ ಒಂದು ಜಾಗದಿಂದ ನದಿ ಹರಿಯುತ್ತೆ. ಅಲ್ಲಿ ಬಂದು ನೀನು ಯಾವಾಗಲೂ ನೀರಲ್ಲೇ ಇರು ಅಂದ್ಬಿಟ್ಟು ಆ ಬಾಡಿನ ತಣ್ಣಗಿರಲಿ ಅನ್ನೋ ಕಾರಣಕ್ಕಾಗಿ ಅವನ್ನ ನೀರಲ್ಲಿ ಇಟ್ಟಿರೋದು. ಆ ಕಾರಣಕ್ಕಾಗಿಯೇ ವರ್ಷದ 365 ದಿವಸ ಕೂಡ ಈ ಗಣೇಶ ನೀರಲ್ಲೇ ಇರೋದು. ನೀವು ಮಧ್ಯಾಹ್ನ ಹೊತ್ತಲ್ಲಿ ಬಂದರೆ ದೇವಸ್ಥಾನ ಕಡೆಯಿಂದ ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ, ದಾಸೋಹ ಅಂತ. ಆ್ಯಂಡ್ ನಮಗೆ ಬಂದು 11:30ವರೆಗೂ ವೆಯ್ಟ್ ಮಾಡಿದ್ರೆ ದರ್ಶನ ಸಿಗುತ್ತೆ. ಬಟ್ ಟೈಮ್ ಇವಾಗ ಬರೀ 10 ಗಂಟೆ ಆಗ್ತಾಯಿದೆ. ಆ್ಯಂಡ್ ದೆನ್ ನಮಗಿನ್ನೂ ತುಂಬ ಜಾಸ್ತಿ ಟೈಮ್ ಕವರ್ ಮಾಡೋಷ್ಟು, ಜಾಗ ಕವರ್ ಮಾಡೋಷ್ಟು ಇದೆ. ಸೊ ಐ ಥಿಂಕ್ ಈ ಟೈಮ್ ವಿ ಆರ್ ಅನ್ಲಕ್ಕಿ ಗೈಸ್, ದೇವ್ರ ದರ್ಶನ ಆಗಲಿಲ್ಲ. ಬಟ್ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತ ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಆ್ಯಂಡ್ ಗೈಸ್ ತಿರ್ಗಾ ಹೇಳ್ತಾ ಇದ್ದೀನಿ ನಾನು, ಇದು ಬಂದು ನ್ಯಾಚುರಲಾಗಿ ಉತ್ಪತ್ತಿ ಆಗಿರೋ ಒಂದು ಗಣೇಶನ ವಿಗ್ರಹ. ಇದು ಯಾವುದೇ ಥರ ಅಂತ ಕೆತ್ತನೆ, ಯಾವುದೇ ಥರ ಅಂತ ಇದಾಗಿಲ್ಲ. ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಅಲ್ಲಿ ಬೆಟ್ಟ ಥರ ಇದೆ, ಬೆಟ್ಟ ಗುಡ್ಡ ಥರ ಇದೆ. ಆ ಬೆಟ್ಟದಲ್ಲಿ ಈ ಒಂದು ದೇವಸ್ಥಾನ, ಈ ಒಂದು ಗಣೇಶನ ವಿಗ್ರಹ ಥರ ನ್ಯಾಚುರಲಾಗಿ ಉದ್ಘಾಟನೆ ಆಗಿದೆ. ಇದು ಇಯರ್ 1980 ಬಂದ್ಬಿಟ್ಟು ಜನ ಇದನ್ನು ಹುಡುಕಿದ್ದಾರೆ, ಅಲ್ಲಿಂದ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 1995 ಬಂದ್ಬಿಟ್ಟು ಗರ್ಭಗುಡಿ ಕಟ್ಟಿದ್ದಾರೆ. ಆ್ಯಂಡ್ 2004 ಈ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಗೈಸ್. ಏನಿಲ್ಲ ಅಕ್ಕಪಕ್ಕ ಎಲ್ಲ ಇದೆ ನೋಡಿ. ಆ್ಯಂಡ್ ದೆನ್ ಗೈಸ್ ಈ ದೇವಸ್ಥಾನಕ್ಕೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಫಂಡಿಂಗ್ ಬರಲ್ವಂತೆ, ಎಲ್ಲ ಊರವರೇ ನೋಡಿಕೊಂಡು ಕ್ಲೀನಾಗಿ ಮಾಡೋದಂತೆ. ಗೈಸ್ ತುಂಬ ಚೆನ್ನಾಗಿದೆ ಗೈಸ್, ನೀವು ಬರಬೇಕಿಲ್ಲಿ, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಸೊ ಗಣೇಶನ ಪ್ರಿಯರು ಯಾರಾದರೂ ಇದ್ದರೆ, ಗಣೇಶನ ಭಕ್ತರು ಯಾರಾದರೂ ಇದ್ದರೆ ಡೆಫಿನೆಟ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಹೆಸರಿಗೆ ಮಾತ್ರ ದತ್ತಿ ಇಲಾಖೆ ಹೆಸರಲ್ಲಿದೆ, ಆದರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಇದಿಲ್ವಂತೆ. ಬೇರೆ ಎಲ್ಲೆಲ್ಲೋ ತೊಗೊಂಡೋಗಿ ನಮ್ಮ ದುಡ್ಡನ್ನು ತೊಗೊಂಡೋಗಿ ಹಂಚ್ತಾರೆ ನಮ್ಮ ದೇವಸ್ಥಾನಗಳಿಗೆ. ಹಾಂ ನೋಡಿ ಗೈಸ್, ಇವಾಗ ಈ ಪಂಚೆ ಬಿಚ್ಚಿಬಿಟ್ರೆ ನಾವು ಟ್ರಾವೆಲಿಂಗ್ ಮೋಡಿಗೆ ವಾಪಸ್ ಬಂದುಬಿಡ್ತೀವಿ.
ಈ ಪಂಚೆ ಹಾಕ್ಕೊಂಡಿದ್ದಾಗ ದೇವಸ್ಥಾನ ಮೂಡು. ಸೊ ಕಂಫರ್ಟಬಲ್ ಆಗಿ ಶಾರ್ಟ್ಸ್ ಹಾಕೊಂಡು ಟ್ರಾವೆಲ್ ಮಾಡ್ಬೋದು ಗೈಸ್. ತುಂಬ ಮೇಲೇ ಎತ್ತಿಕೊಂಡಿರ್ತೀವಿ ನಾವು. ಆ್ಯಂಡ್ ಆರಾಮಾಗಿ ಶಾರ್ಟ್ಸ್ ಗೀರ್ಸ್ ಹಾಕ್ಕೊಂಡು ನೋಡಿ ನಾವು ಇವಾಗ ಎಲ್ಲಪ್ಪ ಅದು ಅಷ್ಟೇ. ಇನ್ಮೇಲೆ ನಾವು ಟ್ರಾವೆಲಿಂಗ್ ಬಡೀಸ್. ಇವಾಗ ದೇವಸ್ಥಾನ ಆಯಿತು, ಇವಾಗ ಕ್ಲೀನಾಗಿ ಮಡಿಸಿ ಎತ್ತಿಕ್ಬಿಟ್ರೆ ನೆಕ್ಸ್ಟ್ ದೇವಸ್ಥಾನಕ್ಕೂ ಹಿಂಗೆ ಯೂಸ್ ಆಗೋಯ್ತದೆ. ಇದು ಕೆಳಗಡೆ ಶಾರ್ಟ್ಸ್ ಹಾಕೊಂಡೆ ಹೋಗ್ಬೋದು.